ಕೊಂಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ 93.57% ಪಡ್ಕೊಂಡಿರೋದು. ಇನ್ನು ಯಾದಗಿರಿ ಕೊನೆ ಸ್ಥಾನವನ್ನ ಪಡ್ಕೊಂಡಿದೆ 48% ಅಷ್ಟೇ. ಈ ಬಾರಿ ಮಕ್ಕಳ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಅಂತ ಕ್ರಮ ತೆಗೆದುಕೊಳ್ತಾರಂತೆ ಮಧು ಬಂಗಾರಪ್ಪ. ಈ ಬಾರಿ 2ನೇ ಮತ್ತು 3ನೇ ಎಕ್ಸಾಮ್ ಶುಲ್ಕ ಇರೋದಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಸಂಜೆ ಸ್ಪೆಷಲ್ ಕ್ಲಾಸ್ಗಳನ್ನ ಇಡ್ತಾರಂತೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾಹಿತಿ ಕೊಟ್ಟಿರೋದು. ಸ್ಪೆಷಲ್ ಕ್ಲಾಸ್ಗಳ ನಿಯೋಜನೆ ಮಾಡಲಾಗುತ್ತೆ. ಪಾಸ್ ಆಗದವರಿಗೆ ಇನ್ನೂ 2 ಅವಕಾಶ ಇರುತ್ತೆ. 2 ಬಾರಿ ಅಟೆಂಪ್ಟ್ ಮಾಡಬಹುದು ನೀವು. ಈ ಬಾರಿ ಮಕ್ಕಳ ಆರ್ಥಿಕ ಹೊರೆಯನ್ನ ತಪ್ಪಿಸಬೇಕು ಅನ್ನುವಂಥ ಕಾರಣಕ್ಕೆ ಕ್ರಮ ತೆಗೆದುಕೊಳ್ತಾರೆ. 2ನೇ ಮತ್ತು 3ನೇ ಎಕ್ಸಾಮ್ ಶುಲ್ಕ ಇರೋದಿಲ್ಲ. ಈ 2 ಬಾರಿನೂ 3 ಬಾರಿನೂ ಎಕ್ಸಾಮ್ ಏನು ಕಟ್ತಿರಲ್ಲ, ಅವಾಗ ನಿಮಗೆ ಎಕ್ಸಾಮ್ ಶುಲ್ಕ ಇರೋದಿಲ್ಲ. ಫ್ರೀಯಾಗಿ ಹೋಗಿ ನೀವು ಎಕ್ಸಾಮ್ ಅಟೆಂಡ್ ಮಾಡಬಹುದು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೊಟ್ಟಿರುವಂಥ ಮಾಹಿತಿ ಇದು. ನೀವು ಫೇಲ್ ಆಗಿದ್ದೀರಾ ಅಂತ ಯಾವುದೇ ಆತಂಕ ಪಡುವಂಥ ಅಗತ್ಯ ಇಲ್ಲ. ಫೇಲ್ ಆದರೂ ಕೂಡ ನೀವು ಇನ್ನೂ 2 ಬಾರಿ ಪರೀಕ್ಷೆಯನ್ನ ಕಟ್ಟಬಹುದು, ಬರಿಬಹುದು. 2 ಬಾರಿ ಕಟ್ಟೋದಕ್ಕೆ ಶುಲ್ಕ ಎಲ್ಲಿಂದ ತರೋಣ ಅನ್ನುವಂಥ ಪ್ರಶ್ನೆನೂ ಇಲ್ಲ. ಇಲ್ಲಿ ನಿಮಗೆ ಶುಲ್ಕ ಇರೋದಿಲ್ಲ. ಫ್ರೀಯಾಗಿ ಎಕ್ಸಾಮ್ ಕಟ್ಟಿ ನೀವು ಪಾಸ್ ಆಗಬಹುದು. ಕಲ್ಯಾಣ ಕರ್ನಾಟಕದಲ್ಲಿ ಸಂಜೆ ಹೊತ್ತಿಗೆ ಸ್ಪೆಷಲ್ ಕ್ಲಾಸ್ಗಳನ್ನು ಕೂಡ ಇನ್ಮೇಲೆ ಇಡ್ತಾರಂತೆ. ಆ ಸ್ಪೆಷಲ್ ಕ್ಲಾಸ್ಗಳಲ್ಲಿ ಅಟೆಂಡ್ ಆಗೋದ್ರ ಮೂಲಕ ನೀವು ಯಾವ ಒಂದು ಸಬ್ಜೆಕ್ಟಲ್ಲಿ ಹಿಂದೆ ಇದ್ದೀರಾ, ಪಾಸ್ ಆಗದವರಿಗೂ ಕೂಡ ನೋಡಿ ಇನ್ನೂ 2 ಅವಕಾಶಗಳು ಸಿಗ್ತಾ ಇದೆ. ಆ ಅವಕಾಶಗಳನ್ನು ನೀವು ಬಳಸ್ಕೊಳ್ಬಹುದು. ಸರ್ಕಾರ ಕೊಡುವಂಥ ಅವಕಾಶಗಳನ್ನು ಬಳಸ್ಕೊಂಡು ನೀವು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬಹುದು. ಫೇಲ್ ಆಗಿದ್ದೀರಾ ಅಂತ ಚಿಂತೆ ಮಾಡೋ ಹಾಗಿಲ್ಲ, ಅಥವಾ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಹಿಂದೆ ಇದ್ದೀರಾ ಅಂತ ಚಿಂತೆ ಮಾಡೋ ಹಾಗಿಲ್ಲ. ಅದಕ್ಕಾಗಿ ಸ್ಪೆಷಲ್ ಕ್ಲಾಸ್ಗಳಿರುತ್ತೆ. ಫೇಲ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಮತ್ತೆ ಪರೀಕ್ಷೆಯನ್ನು ಅಟೆಂಡ್ ಮಾಡೋದಕ್ಕೆ 2 ಚಾನ್ಸ್ ಇರುತ್ತೆ. ಆ 2 ಚಾನ್ಸನ್ನು ಕೂಡ ನೀವು ಗಿಟ್ಟಿಸ್ಕೊಳ್ಳೋದಕ್ಕೆ ಯಾವುದೇ ಶುಲ್ಕಗಳಿರೋದಿಲ್ಲ. ಫ್ರೀಯಾಗಿ ನೀವು ಎಕ್ಸಾಮ್ ಕಟ್ಟಿ ಪಾಸ್ ಆಗ್ಬೋದು. ಆರ್ಥಿಕ ಹೊರೆಯನ್ನು ತಪ್ಪಿಸೋದಕ್ಕೆ ಅಂತೇಳಿ ಈ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇರೋದು. ಕೆಲವರು ಫೇಲ್ ಆದ ತಕ್ಷಣ ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಎಕ್ಸಾಮ್ ಫೀಸ್ ಕಟ್ಟೋದು ಯಾರು ಮತ್ತೆ ಬರೆಯೋದು ಯಾರು ಅಂತ. ಬಟ್ ಆ ರೀತಿಯ ಒಂದು ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಒಂದು ಮಾಹಿತಿ ಕೊಟ್ಟಿರೋದು. ನೀವು 2 ಬಾರಿನೂ ಕೂಡ ಮತ್ತೆ ಎಕ್ಸಾಮನ್ನು ಅಟೆಂಡ್ ಮಾಡಬಹುದು. ಅದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ ಅಂತ. ಇನ್ನು ಪಾಸ್ ಆಗದೆ ಇರೋರಿಗೆ ಅಂತ ಇರುವಂಥ ಅವಕಾಶ ಇದು. ಮತ್ತೆ ಇನ್ಮೇಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಜೆ ಟೈಮಲ್ಲಿ ಸ್ಪೆಷಲ್ ಕ್ಲಾಸ್ಗಳಿರುತ್ತಂತೆ. ಈಗಾಗಲೇ ಅನೇಕ ಕಾಲೇಜುಗಳಲ್ಲಿ SSLC PUC ಸಂದರ್ಭದಲ್ಲಿ ಸಂಜೆ ಟೈಮ್ಗೆ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಅಂದರೆ 4:15 ನಿಮಗೆ ಕ್ಲಾಸಸ್ ಎಲ್ಲ ಮುಗೀತು ಅಂದರೆ 5 ಗಂಟೆಯಿಂದ 6 ಗಂಟೆವರೆಗೂ 1 ಅವರ್ ಅಥವಾ 1.5 ತಾಸು ಸ್ಪೆಷಲ್ ಕ್ಲಾಸ್ಗಳನ್ನು, ಈ ಗ್ರೂಪ್ ಡಿಸ್ಕಷನ್ಸ್ ಇರ್ಬೋದು, ಗ್ರೂಪಲ್ಲಿ ನಿಮಗೆ ಮತ್ತಷ್ಟು ಬೋಧನೆ ಮಾಡೋದು, ಇಂಥದ್ದೆಲ್ಲ ಕ್ಲಾಸ್ಗಳಿರುತ್ತೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇಂತಹ ಸ್ಪೆಷಲ್ ಕ್ಲಾಸ್ಗಳನ್ನು ನಿಯೋಜನೆ ಮಾಡ್ತಾರಂತೆ. ಅದ್ರ ಮೂಲಕ ಮತ್ತಷ್ಟು ವಿದ್ಯಾರ್ಥಿಗಳ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಎಕ್ಸಾಮ್ ಫಿಯರ್ ಹೋಗಬೇಕು, ಎಕ್ಸಾಮ್ನ ಹೇಗೆ ಅಟೆಂಡ್ ಮಾಡಬೇಕು, ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಈ ಸ್ಪೆಷಲ್ ಕ್ಲಾಸ್ಗಳಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹಾಗಾಗಿನೇ ಮಧು ಬಂಗಾರಪ್ಪ ಅವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರೋದು. ಸದ್ಯಕ್ಕೀಗ ಯಾರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ಯಾರು ಫೇಲ್ ಆಗಿದ್ದಾರೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುತ್ತೆ. ಇನ್ನು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡ್ಕೊಂಡಿರುವಂತ ಸಂಜನಾ ಭಾಯಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಾಯ್, ನಮಸ್ಕಾರ ಸಂಜನಾ, ಕೇಳಿಸ್ತಿದ್ಯಾ? ಓಕೆ, ಮತ್ತೆ ಸಂಪರ್ಕ ಮಾಡೋಣ. ಸಂಜನಾ ಬಾಯಿ, ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಪಡ್ಕೊಳ್ಳೋದ್ರ ಮೂಲಕ ಇಡೀ ರಾಜ್ಯಕ್ಕೆ ಹೆಮ್ಮೆಯ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿರೋದು. ಕಷ್ಟಪಟ್ಟು ನಾವು ಎಕ್ಸಾಮ್ ಅನ್ನ ಬರೆದ್ರೆ, ಕಷ್ಟಪಟ್ಟು ಓದ್ಕೊಂಡು ಪ್ರಿಪರೇಷನ್ ಮಾಡಿಕೊಂಡು ನಾವು ಪರೀಕ್ಷೆಯನ್ನು ಬರೆದ್ರೆ ನಾವು ಯಾವ ರೀತಿ ಟಾರ್ಗೆಟ್ ಇಟ್ಕೊಂಡಿರ್ತೀವೋ ಅದೇ ರೀತಿಯ ಅಂಕಗಳನ್ನು ಪಡ್ಕೊಳ್ತೀವಿ ಅನ್ನೋದಕ್ಕೆ ಸಂಜನಾ ಭಾಯಿ ಒಂದು ಎಕ್ಸಾಂಪಲ್. ಈ ಬಾರಿಯೂ ಕೂಡ ಬಾಲಕಿಯರದ್ದೇ ಮೇಲ್ಗೈ ಆಗಿದೆ. ಅಂದರೆ ಸಂಜನಾ ಬಾಯಿ ಪ್ರಥಮ ರ್ಯಾಂಕ್, ಅದೇ ರೀತಿಯಾಗಿ ನಿರ್ಮಲಾ ದ್ವಿತೀಯ ರ್ಯಾಂಕ್ ಅನ್ನು ಪಡ್ಕೊಂಡಿರೋದು. ಸಂಜನಾ ಬಾಯಿ ಒಬ್ಬ ಲಾರಿ ಚಾಲಕ ಅವರ ಮಗಳಂತೆ. ಇಷ್ಟೆಲ್ಲ ಕಷ್ಟಪಟ್ಟು ಈ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡ್ಕೊಂಡಿರುವಂಥ ಖುಷಿ ನಮ್ಮೆಲ್ರಿಗೂ ಕೂಡ ಇದೆ. ಅದರಲ್ಲೂ ಕೂಡ ಸೈನ್ಸ, ವಾಣಿಜ್ಯ ವಿಭಾಗನ ಅಂತ ಕೇಳಿದ್ರೆ ಅದ್ಯಾವುದು ಅಲ್ಲ, ಆರ್ಟ್ಸ್ ವಿಭಾಗ. ಆರ್ಟ್ಸ್ ವಿಭಾಗದಲ್ಲಿ ಈ ರೀತಿಯಾಗಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ ಅಂತ ಅಂದಾಗ ಬಹಳಷ್ಟು ಜನರಿಗೆ, ಒಂದು 80% ಜನರಿಗೆ ಖುಷಿ ಆಗುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಆರ್ಟ್ಸ್ ವಿಭಾಗದಲ್ಲಿ ಓದಿದಂಥ ವಿದ್ಯಾರ್ಥಿನಿಗಳು ಅಥವಾ ವಿದ್ಯಾರ್ಥಿಯೇನು ಇರ್ತಾರೆ ಅವರೇ ಅಚೀವ್ ಮಾಡುವಂಥವ್ರು. ಬೇರೆ ಭಾಗಗಳಲ್ಲೂ ಮಾಡ್ತಾರೆ, ಬಟ್ ಆರ್ಟ್ಸಾ ಅಂತೇಳಿ ಕೆಲವರು ಕೀಳಾಗಿ ಅಥವಾ ಒಂಥರ ಮುಜುಗರ ಆಗೋ ರೀತಿಯಾಗಿ ಏನು ಕೇಳ್ತಾರಲ್ಲ
ಅವರಿಗೆಲ್ಲರೂ ಕೂಡ ಇಂಥವ್ರು ಒಂದು ಎಕ್ಸಾಂಪಲ್ ಆಗ್ತಾರೆ. ಹೌದು, ನಾನು ಆರ್ಟ್ಸ್ ವಿಭಾಗದಲ್ಲೇ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗುವಂಥ ವಿದ್ಯಾರ್ಥಿನಿಯಾಗಿ ಸಂಜನಾಬಾಯಿ ಹೊರಹೊಮ್ಮಿರೋದು. ಸಂಜನಾಬಾಯಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು, ಹಾಗಾದರೆ ಯಾವ ರೀತಿ ಓದ್ತಾ ಇದ್ರು, ಈಗಿನ ಮಕ್ಕಳಿಗೆ ಯಾವ ರೀತಿಯಾಗಿ ಒಂದಷ್ಟು ಸಲಹೆಗಳನ್ನು ಕೊಡ್ಬೋದು, ಅದೆಲ್ಲದ್ರ ಬಗ್ಗೆ ಕೂಡ ನಾವು ಸಂಜನಾ ಅವರ ಬಾಯಿಂದನೇ ತಿಳ್ಕೊಳ್ಳೋಣ, ಮತ್ತೆ ಅವರ ಸಂಪರ್ಕ ಮಾಡೋಣ. ಸದ್ಯಕ್ಕಂತೂ ಅವರ ಮನೆ ಇರ್ಬೋದು, ಕುಟುಂಬಸ್ಥರಿರ್ಬೋದು, ಅವರ ಊರಿನಲ್ಲೆಡೆ ಕೂಡ ಒಂದಷ್ಟು ಸಂಭ್ರಮ ಮನೆ ಮಾಡಿರುತ್ತೆ. ನನ್ನ ಮಗಳು ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡ್ಕೊಂಡಿದ್ದಾಳೆ, ನಮ್ಮನೆ ಹುಡುಗಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರೋದು ಅಂತೇಳಿ ಎಲ್ರಿಗೂ ಖುಷಿ ಇದ್ದೇ ಇರುತ್ತೆ. ಅದರಲ್ಲೂ ಮತ್ತೆ ಹೇಳೋದಾದರೆ ಅವರಿಗೆ ಟೀಚ್ ಮಾಡಿದಂಥ ಆ ಟೀಚರ್ಸ್ ಇರ್ತಾರಲ್ಲ, ಅವ್ರಿಗೆ ಸಾಕಷ್ಟು ಖುಷಿ ಆಗ್ತಾ ಇರುತ್ತೆ. ಅಂದರೆ ಒಂದು ಶಾಲೆಯಲ್ಲಿ ಅಥವಾ ಒಂದು ಕಾಲೇಜಿನಲ್ಲಿ ಒಬ್ಬರು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಅಂದರೆ, ಅಥವಾ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅಂದರೆ ಅವ್ರನ್ನ ಮತ್ತೆ ಮತ್ತೆ ಮೇಲಕ್ಕೆತ್ತುವಂಥ ಪ್ರಯತ್ನವನ್ನು ಆ ಟೀಚರ್ಸೇ ಮಾಡ್ತಾ ಇರ್ತಾರೆ. 5 ಸಬ್ಜೆಕ್ಟಲ್ಲೂ ಚೆನ್ನಾಗಿ ಓದ್ತಾ ಇದ್ದಾಳೆ, ಇದ್ಯಾಕೋ ಒಂದು ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ವೀಕ್ ಇದ್ದಾಳೆ, ಹೇಗಾದರೂ ಮಾಡಿ ಪುಷ್ ಮಾಡೋಣ ಅಂತೇಳಿ ಅಲ್ಲಿನ ಟೀಚರ್ಸ್ ಸಾಕಷ್ಟು ಎಫರ್ಟ್ ಹಾಕ್ತಾ ಇರ್ತಾರೆ. ನಿಸ್ವಾರ್ಥದಿಂದ ಟೀಚ್ ಮಾಡಿ ಅವ್ರ ಮೇಲ್ ಬರೋ ರೀತಿಯಾಗಿ ಮಾಡಿರ್ತಾರೆ. ಅವರೆಲ್ರಿಗೂ ಕೂಡ ನಾವು ಒಂದು ಸಲಾಮನ್ನು ಹೇಳಲೇಬೇಕು. ಬಳ್ಳಾರಿಯ ನಿರ್ಮಲಾ ಟೀಚರ್ಸ್ಗೆ ಇರ್ಬೋದು ಅಥವಾ ಸಂಜನಾಬಾಯಿ ಟೀಚರ್ಸ್ಗೆ ಇರ್ಬೋದು, ಅವರೆಲ್ರಿಗೂ ಕೂಡ ಒಂದು ನಮಸ್ಕಾರವನ್ನು ನಾವು ತಿಳಿಸ್ಲೇಬೇಕು. ಯಾಕಂದರೆ ಆ ವಿದ್ಯಾರ್ಥಿಗಳ ಎಫರ್ಟ್ಗೆ ಅವ್ರು ಯಾವ ರೀತಿಯಾಗಿ ಓದ್ತಾ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು, ಯಾವ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾವುದ್ರ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಬೇಕು, ಯಾವ ಟೈಮಲ್ಲಿ ಓದಬೇಕು, ಅದೆಲ್ಲದ್ರ ಬಗ್ಗೆ ಅವರಿಗಿರುವಂಥ ಡೌಟ್ಸ್ ಇರ್ಬೋದು, ಅವರಿಗಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿರ್ಬೋದು, ಅವರು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಪುಷ್